ಹಾಯ್ ಎಲ್ರಿಗೂ. ಇದು ನನ್ನ ದೀಪಾವಳಿ ಹಬ್ಬಕ್ಕೆ ಮಾಡಿರೋಂಥ ವ್ಲಾಗ್ ಆಗಿತ್ತು. ಮೊದಲನೇದಾಗಿ ನಾನು ನರಕ ಚತುರ್ದಶಿ ಪೂಜೆನ ಮಾಡಿದ್ದೆ. ನಾವು ಆರತಿ ಮಾಡ್ತೀವಿ ನಮ್ಮ ಸೈಡು, ಗಂಡನಿಗೆ ಮಕ್ಕಳಿಗೆ ಆರತಿ ಮಾಡ್ತೀವಿ. ಈ ಥರ ಬಾಯಿ ಸಿಹಿ ಮಾಡ್ಕೊಂಬಿಟ್ಟು ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗಿ ಬರ್ತೀವಿ ಈ ದಿನ. ಸೊ ಸಂಜೆ ಹೊತ್ತು ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಅಂತ ಸಣ್ಣ ಪುಟ್ಟದಾಗಿ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಟೈಮ್ ಆಗೋಗಿತ್ತು. ಕರೆಕ್ಟು ಪೂಜೆ ಟೈಮ್ ಅಷ್ಟೊತ್ತಿಗೆ ಪೂಜೆ ಮಾಡಬೇಕು ಅಂತೇಳಿ ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಅಡುಗೆ ಮಾಡೋಕ್ಕೂ ಟೈಮ್ ಇದ್ದಿಲ್ಲ. ಸೊ ಹಾಗಾಗಿ ಫಸ್ಟು ಪ್ರಸಾದ ಅಥವಾ ನೈವೇದ್ಯಕ್ಕಂತ ಒಂದು ಸ್ವಲ್ಪ ಬದನೇಕಾಯಿ ಪಲ್ಯ, ಕೋಸಂಬರಿ, ಪಾಯಸ, ಒಂದು ಸ್ವಲ್ಪ ಹಪ್ಪಳ ಮತ್ತು ರೈಸು ಇಷ್ಟ ಮಾಡ್ಕೊತಾ ಇದ್ದೀನಿ. ತುಂಬ ಟೈಮ್ ಆಗೋಗಿತ್ತು. ಹಬ್ಬಗಳ ಟೈಮಲ್ಲೆಲ್ಲ ಅಡುಗೆ ಬೇಗ ಸ್ಟಾರ್ಟ್ ಮಾಡಬೇಕು. ನಾವು ಟೆಂಪಲ್ಗೆ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಹಾಗಾಗಿ ಎಲ್ಲ ಲೇಟೇ ಆಗೋಯಿತು. ಅರ್ಜೆಂಟಲ್ಲಿ ಮಾಡ್ತಿದ್ದೀನಿ. ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸತೆ ಗೌರಿ, ಪ್ರಭಾತೆ ಕರದರ್ಶನಂ. ಇದು ನಾನು ಶೃಂಗಾರ ಮಾಡಿದಂಥ ನಮ್ಮನೆಯ ಲಕ್ಷ್ಮಿಯಾಗಿತ್ತು. ನಿಮ್ಮನೇಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಮಾಹಿತಿ ಇರೋಂಥ ವಿಡಿಯೋನ ನಾನು ಹಾಕ್ತಾ ಹೋಗ್ತೇನೆ. ಇದು ನನ್ನ ಮೊದಲೇ ವಿಡಿಯೋ. ಹಬ್ಬದ ವೈಬ್ಸ್ ಇರಲಿ ಅಂತ ಫಸ್ಟ್ ವಿಡಿಯೋ ನಾನು ಇದನ್ನೇ ಹಾಕ್ತಾಯಿದ್ದೀನಿ. ನಾನು ಹೋಗಿರೋ ಈ ಟೆಂಪಲ್ ಹೆಸರನ್ನ ಕಮೆಂಟ್ ಮಾಡಿ ನಿಮಗೇನಾದರೂ ಗೊತ್ತಿದ್ದರೆ. ಅಲ್ಲಿವರೆಗೂ ಬಾಯ್.